Dear students, as already discussed, in contract, the object and consideration both should be legal. Then only it will be called as valid contract. Otherwise, it will be invalid contract. ಒಂದು ಒಪ್ಪಂದ ಊರ್ಜಿತ ಒಪ್ಪಂದ ಅನಿಸ್ಕೊಳ್ಬೇಕಾದ್ರೆ ಆ ಒಪ್ಪಂದದ ಉದ್ದೇಶ ಮತ್ತು ಪ್ರತಿಫಲ ಎರಡೂ ಕೂಡ ನ್ಯಾಯಸಮ್ಮತವಾಗಿರಬೇಕು. ಕೆಲವು ಸಂದರ್ಭಗಳಲ್ಲಿ ಉದ್ದೇಶ ನ್ಯಾಯಬದ್ಧವಾಗಿರ್ತದೆ, ಪ್ರತಿಫಲ ನ್ಯಾಯಬದ್ಧವಾಗಿರೋದಿಲ್ಲ. ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಉದ್ದೇಶ ನ್ಯಾಯಬದ್ಧವಾಗಿರೋದಿಲ್ಲ, ಬದಲಾಗಿ ಪ್ರತಿಫಲ ನ್ಯಾಯಬದ್ಧವಾಗಿರ್ತದೆ. ಸೊ ಹಾಗಾಗಿ ಬೋತ್ ಆಬ್ಜೆಕ್ಟ್ ಆ್ಯಂಡ್ ಕನ್ಸಿಡರೇಷನ್ ಶುಡ್ ಬಿ ಲೀಗಲ್, ದೆನ್ ಓನ್ಲಿ ಇಟ್ ವಿಲ್ ಕಾಲ್ಡ್ ಆ್ಯಸ್ ವ್ಯಾಲಿಡ್ ಕಾಂಟ್ರಾಕ್ಟ್. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಎ ಅಂತಕ್ಕಂಥವನು ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿರ್ತಾರೆ. ಎ ಅಂತಕ್ಕಂಥವನು ತನ್ನಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಬಿ ಅನ್ನೋನಿಗೆ ಮಾರಾಟ ಮಾಡಲಿಕ್ಕೆ ಒಪ್ಕೊಳ್ತಾನೆ. ಎಷ್ಟು ರೂಪಾಯಿಗೆ ಅಂದರೆ 100 ರೂಪಾಯಿಗಳಿಗೆ. ಎ ಅನ್ನೋನು ತನ್ನ ಪುಸ್ತಕಗಳನ್ನು ಬಿ ಅನ್ನೋನಿಗೆ ಮಾರಾಟ ಮಾಡಲಿಕ್ಕೆ ಒಪ್ಕೊಳ್ತಾನೆ 100 ರೂಪಾಯಿಗಳಿಗೆ. ಅದಕ್ಕೆ ಪ್ರತಿಯಾಗಿ ಬಿ ಅನ್ನೋನು ಕೂಡ ಕೊಂಡುಕೊಳ್ಳೋಕ್ಕೆ ಒಪ್ಕೊಳ್ತಾನೆ. ಇಲ್ಲಿ ಉದ್ದೇಶ, ಒಪ್ಪಂದದ ಉದ್ದೇಶ ನ್ಯಾಯಸಮ್ಮತವಾಗಿದೆ. ಯಾಕಂದರೆ ಅವನು ಪುಸ್ತಕಗಳನ್ನು ಮಾರಾಟ ಮಾಡ್ತಾನೆ, ಆ ಮೂಲಕ 100 ರೂಪಾಯಿ ಪಡ್ಕೊಳ್ತಾನೆ. ಇದು ನ್ಯಾಯಬದ್ಧ ಉದ್ದೇಶ. ಆದರೆ ಬಿ ಅನ್ನೋನು ಇನ್ಸಾಲ್ವೆಂಟ್ ಆಗಿರ್ತಾನೆ, ದಿವಾಳಿ ಆಗಿರ್ತಾನೆ. ಅದು ತಾನು ದಿವಾಳಿ ಆಗಿರೋದು ಎ ಅನ್ನೋನಿಗೆ ಗೊತ್ತಿರೋದಿಲ್ಲ. ಬಿ ದಿವಾಳಿ ಆಗಿರ್ತಾನೆ, ಬಟ್ ಎ ಡಸಂಟ್ ನೋ ಅಬೌಟ್ ದ ಇನ್ಸಾಲ್ವೆನ್ಸ್ ಆಫ್ ದ ಪರ್ಸನ್ ಬಿ. ಇಲ್ಲಿ ಪ್ರತಿಫಲ ನ್ಯಾಯಸಮ್ಮತವಾಗಿರೋದಿಲ್ಲ. ಯಾಕಂದರೆ ತಾನು ದಿವಾಳಿ ಆಗಿರ್ತಕ್ಕಂಥದ್ದನ್ನು ಬಿಯು ಏನಲ್ಲಿ ಹೇಳಬೇಕಿತ್ತು, ಬಟ್ ಅದನ್ನು ಮುಚ್ಚಿಟ್ಬಿಟ್ಟು, ತನ್ನ ದಿವಾಳಿತನವನ್ನು ಮುಚ್ಚಿಟ್ಟುಬಿಟ್ಟು ಅವನು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಸೊ ಹಾಗಾಗಿ ಇದು ಊರ್ಜಿತ ಒಪ್ಪಂದವಾಗೋದಲ್ಲ. ಇಟ್ಸ್ ನಾಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಬೋತ್ ಆಬ್ಜೆಕ್ಟ್ ಆ್ಯಂಡ್ ಕನ್ಸಿಡರೇಷನ್ ಬೋತ್ ಶುಡ್ ಬಿ ಲೀಗಲ್, ದೆನ್ ಓನ್ಲಿ it will be called as legal contract. There are many cases, as explained in section 23, when consideration or object is unlawful. ಸೆಕ್ಷನ್ 23ರಲ್ಲಿ ಭಾರತೀಯ ಒಪ್ಪಂದ ಶಾಸನದ ಸೆಕ್ಷನ್ 23ರಲ್ಲಿ ತಿಳಿಸಿರುವ ಹಾಗೆ ಕೆಲವು ಸಂದರ್ಭಗಳಲ್ಲಿ ಒಪ್ಪಂದದ ಪ್ರತಿಫಲ ಅಥವಾ ಉದ್ದೇಶ ಕಾನೂನು ಬಾಹಿರವಾಗಿರ್ತದೆ. ಅಂಥ ಒಂದು ಸನ್ನಿವೇಶಗಳು ಯಾವುವು ಅಂದರೆ, ಕೆಲವು 7 ಸನ್ನಿವೇಶಗಳನ್ನು ಕೊಟ್ಟಿರ್ತಾರೆ. ದ 7 ಸರ್ಕಮ್ಸ್ಟೆನ್ಸಸ್ ವಿಚ್ ವುಡ್ ಬಿ ಕನ್ಸಿಡರೇಷನ್ ಆ್ಯಸ್ ವೆಲ್ ಆ್ಯಸ್ ಆಬ್ಜೆಕ್ಟ್ ಅನ್ಲಾಫುಲ್. There are various 7 circumstances. One is forbidden by law. Second one, defeat of the provision of the law, defeat of any rule for the time being in force in India, then fraudulent, then injury to person or property of another, immoral, against opposed public policy. Let us discuss one by one. First one, forbidden by law. If the object or the consideration of an agreement is the doing of an act forbidden by law, the agreement is void. An act is forbidden by law when it is punishable by the criminal law of the country, or when it is prohibited by special legislation or regulations made by a competent authority under powers derived from legislature. ಯಾವುದೇ ಒಪ್ಪಂದವು ಜಾರಿಯಲ್ಲಿರ್ತಕ್ಕಂಥ ಕಾನೂನುಗಳಿಗೆ ವ್ಯತಿರಿಕ್ತವಾಗಿದ್ದರೆ ಅಥವಾ ಕಾನೂನನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೆ, ಅಡೆತಡೆಯನ್ನು ಉಂಟು ಮಾಡ್ತಾ ಇದ್ದರೆ, ಅಂಥ ಒಪ್ಪಂದಗಳನ್ನು
ಊರ್ಜಿತ ಒಪ್ಪಂದಗಳೆಂದು ಕರೆಯಲಾಗುವುದಿಲ್ಲ. ಯಾಕಂದರೆ ಇಲ್ಲಿ ಉದ್ದೇಶ ಅಥವಾ ಪ್ರತಿಫಲಗಳು ಕಾನೂನಿಗೆ ವಿರುದ್ಧವಾಗಿರ್ತವೆ ಅಥವಾ ಕಾನೂನನ್ನು ಜಾರಿಗೆ ತರಲಿಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಪ್ಪಂದವು ಊರ್ಜಿತ ಒಪ್ಪಂದವಾಗಿರೋದಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ, ಎ ಅಂತಕ್ಕಂಥ ವ್ಯಕ್ತಿಯ ಕೆಲವು ವಸ್ತುಗಳು ಕಳವಾಗಿರ್ತವೆ, ಅದನ್ನು ಬಿ ಅಂತಕ್ಕಂಥವ್ನು ಕಳವು ಮಾಡಿರ್ತಾನೆ. ಎ ಅಂತಕ್ಕಂಥ ವ್ಯಕ್ತಿಯ ವಸ್ತುಗಳನ್ನು ಬಿ ಅಂತಕ್ಕಂಥ ವ್ಯಕ್ತಿ ಕಳವು ಮಾಡಿರ್ತಾನೆ. ಬಿಯ ವಿರುದ್ಧ ಎಯು ಕೋರ್ಟ್ನಲ್ಲಿ ಕೇಸನ್ನು ಹಾಕಿರ್ತಾನೆ. ತದನಂತರ ಎ ಮತ್ತು ಬಿ ಇಬ್ಬರು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಏನಂದರೆ, ಬಿಯು ತಾನು ಕಳ್ಳತನ ಮಾಡಿರ್ತಕ್ಕಂಥ ವಸ್ತುಗಳನ್ನು ವಾಪಸ್ ನೀಡ್ತಾನೆ. ಹಾಗಾಗಿ ಕೇಸನ್ನು ಕ್ಲೋಸ್ ಮಾಡ್ಕೊಂಬಿಡೋಣ ಅಂತಂದು ಅವರಿಬ್ಬರ ನಡುವೆ, ಎ ಮತ್ತು ಬಿಯ ನಡುವೆ ಆಗಿರ್ತಕ್ಕಂಥ ಒಪ್ಪಂದವು ಊರ್ಜಿತ ಒಪ್ಪಂದವಾಗೋದಿಲ್ಲ. ಯಾಕಂದರೆ ಎ ಅಂತಕ್ಕಂಥವನು ಬಿ ಅನ್ನೋನ ವಿರುದ್ಧ ಈಗಾಗಲೇ ದಾವೆಯನ್ನು ಮೊಕದ್ದಮೆಯನ್ನು ಹೂಡಿದ ನಂತರ ಅವರಿಬ್ಬರ ನಡುವೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದವು ಊರ್ಜಿತ ಒಪ್ಪಂದವಾಗುವುದಿಲ್ಲ. And second one, defeat of the provision of law. If the object or the consideration of an agreement is such that, though not directly forbidden by law, it would defeat the provisions of any law, the agreement is void. ಕೆಲವು ಸಂದರ್ಭದಲ್ಲಿ ಒಪ್ಪಂದದ ಉದ್ದೇಶ ಅಥವಾ ಪ್ರತಿಫಲವು ಕಾನೂನಿಗೆ ವಿರುದ್ಧ ಆಗಿರೋದಿಲ್ಲ ಅಥವಾ ಕಾನೂನಿಗೆ ಅಡಚಣೆ ಆಗಿರೋದಿಲ್ಲ, ಬದಲಾಗಿ ಆ ಕಾನೂನಿನಲ್ಲಿರ್ತಕ್ಕಂಥ ಉಪನಿಯಮಗಳಿಗೆ ಏನಾದರೂ ವ್ಯತ್ಯಯ ಉಂಟು ಮಾಡ್ತಿದ್ದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಪ್ಪಂದವನ್ನು ನಾವು ಅನೂರ್ಜಿತ ಒಪ್ಪಂದ, ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತಂದು ಕರಿಬೋದಾಯ್ತು. ಫಾರ್ ಎಕ್ಸಾಂಪಲ್, ಎಸ್ ಎಸ್ಟೇಟ್ ಈಸ್ ಸೋಲ್ಡ್ ಫಾರ್ ಅರಿಯರ್ಸ್ ಆಫ್ ರೆವೆನ್ಯೂ ಅಂಡರ್ ದ provisions of an act of the legislature by which a defaulter is prohibited from purchasing the estate. B, upon an understanding with A, becomes the purchaser and agrees to convey the estate to A upon receiving from him the price which B has paid. The agreement is void as it tenders the transaction in effect a purchase by the defaulter and would so defeat the object of the law. ಇಲ್ಲಿ ಏನಾಗುತ್ತದೆ, ಉದ್ದೇಶವು, ಈ ಉದಾಹರಣೆಯಲ್ಲಿ ಒಪ್ಪಂದದ ಉದ್ದೇಶವು ನ್ಯಾಯಸಮ್ಮತವಾಗಿರುವುದಿಲ್ಲ. ಡಿಫೀಟ್ ಆಫ್ ದ ಪ್ರಾವಿಷನ್ ಆಫ್ ಲಾ. ದಿಸ್ ಈಸ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಉದ್ದೇಶದ ಪ್ರತಿಫಲ ಅಥವಾ ಉದ್ದೇಶವು ಕಾನೂನುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಡಕನ್ನು ಉಂಟು ಮಾಡೋದಿಲ್ಲ, ಬದಲಾಗಿ ಉದ್ದೇಶ ಅಥವಾ ಪ್ರತಿಫಲಗಳು ಕಾನೂನಿನಲ್ಲಿರ್ತಕ್ಕಂಥ ಉಪನಿಯಮಗಳಿಗೆ ವಿರುದ್ಧವಾಗಿದ್ದರೆ ಅಂಥ ಉದ್ದೇಶ ಅಥವಾ ಪ್ರತಿಫಲವು ಉಳ್ಳಂಥ ಒಪ್ಪಂದವನ್ನು ನಾವು ಊರ್ಜಿತ ಒಪ್ಪಂದವೆಂದು ಪರಿಗಣಿಸಲು. Defeat of any rule for the time being in force in India. It is well established rule of law that unless the will is provided in some form, no grant of probate can be made merely on the consent of the parties. Fraudulent. An agreement which is made for a fraudulent purpose is void. Thus, an agreement in fraud of creditors with a view to defeating their rights is void. ಮೋಸ ಮಾಡಬೇಕು ಅಥವಾ ವಂಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಮೇನ್ ಫೋಕಸನ್ನು ಇಟ್ಕೊಂಡು ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳು ಊರ್ಜಿತ ಒಪ್ಪಂದವಲ್ಲ. ಈಗ ಉದಾಹರಣೆ ಹೇಳೋದಾದರೆ, ಎ ಮತ್ತು ಬಿ ಅಂತಕ್ಕಂಥವ್ರು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಏನಂತ, ಎಯು ಬಿಗೆ 200 ರೂಪಾಯಿ ಕೊಡ್ತೀನಿ, ಎಯು ಬಿಗೆ 200 ರೂಪಾಯಿ ಕೊಡ್ತೀನಿ ಅಂತಂದು ಹೇಳ್ತಾನೆ. ಅದಕ್ಕೆ ಬಿಯು ಒಪ್ಕೊಳ್ತಾನೆ. ಏನು ಪ್ರತಿಫಲ ಇಂಟರ್ನ್ ಏನು ಮಾಡ್ಬೇಕಂದ್ರೆ, ಬಿ ಅನ್ನೋನು ಸಿ ಅನ್ನೋನಿಗೆ
ಮೋಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಎ ಹೇಳ್ತಾನೆ, ಅದಕ್ಕೆ ಬಿ ಒಪ್ಕೊಳ್ತಾನೆ. ಇಲ್ಲಿ ಎ ಮತ್ತು ಬಿ ಇಬ್ಬರ ನಡುವೆ ಒಪ್ಪಂದ ಆಗ್ತದೆ. ಈ ಒಪ್ಪಂದವು ವಂಚನೆಯಿಂದ ಕೂಡಿರ್ತದೆ. ಯಾಕಂದರೆ ಆ ಒಪ್ಪಂದದ ಉದ್ದೇಶ ಏನಾಗಿರ್ತದೆ, ಸಿ ಅನ್ನೋನಿಗೆ ಮೋಸ ಮಾಡೋದಾಗಿರ್ತದೆ. ಈ ರೀತಿ ವಂಚನೆಯುಕ್ತ ಒಪ್ಪಂದಗಳು ಊರ್ಜಿತ ಒಪ್ಪಂದಗಳಾಗುವುದಿಲ್ಲ. ನೆಕ್ಸ್ಟ್, injury to the person or property of another. If the object or the consideration of an agreement is injury to the person or property of the another, it is void, being an unlawful agreement. ಮತ್ತೊಬ್ಬರ ಅಥವಾ ಬೇರೆಯವರ ಆಸ್ತಿಯನ್ನು ಅಥವಾ ಅವು ಬೇರೊಬ್ಬ ವ್ಯಕ್ತಿಗೆ ಹಾನಿ ಮಾಡುವ ಸಂಬಂಧ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳು. ಬೇರೊಬ್ಬ ವ್ಯಕ್ತಿಗೆ ಹಾನಿ ಮಾಡ್ತಕ್ಕಂಥದ್ದು ಅಥವಾ ಬೇರೊಬ್ಬ ವ್ಯಕ್ತಿಯ ಆಸ್ತಿಗಳಿಗೆ, ಸ್ವತ್ತುಗಳಿಗೆ ಹಾನಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳು ಊರ್ಜಿತ ಒಪ್ಪಂದವಾಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಆನ್ ಅಗ್ರಿಮೆಂಟ್ ಬೈ ವಿಚ್ ಎ ಡೆಟರ್ ಹೂ ಬಾರೋಡ್ ₹100 ಪ್ರಾಮಿಸ್ಡ್ ಟು ಡೂ ಮ್ಯಾನ್ಯುವಲ್ ಲೇಬರ್ without pay for the creditor, so long as the debt was not repaid in full, has been held to be void, as it involved injury to the person of the debtor. ಈಗ ಹೇಳಿದಂಥ ಒಬ್ಬ ₹100 ಸಾಲ ಮಾಡಿರ್ತಾನೆ. ಆ ಸಾಲವನ್ನು ಅವನಿಗೆ ತೀರಿಸಲಿಕ್ಕೆ ಆಗೋದಿಲ್ಲ. ಆಗ ಅವನು ಸಾಲ ಕೊಟ್ಟವನ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಏನಂದರೆ, ₹100 ಸಾಲ ತೀರೋವರೆಗೂ ಅಥವಾ ನಾನು ಯಾವಾಗ ತೀರಿಸ್ತಾನೋ ಅಲ್ಲಿವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೇನೆ ಅಂತಂದು ಒಪ್ಕೊಂಡು ಒಪ್ಪಂದ ಮಾಡಿಕೊಡ್ತಾರೆ. ಈ ಒಪ್ಪಂದವು ಊರ್ಜಿತ ಒಪ್ಪಂದವೂ ಆಗೋದಿಲ್ಲ. ನೆಕ್ಸ್ಟ್, ಇಮ್ಮೋರಲ್. ಆನ್ ಅಗ್ರಿಮೆಂಟ್ whose object or consideration is immoral is illegal and therefore void. ನೈತಿಕತೆಯಿಂದ ಕೂಡಿರದ, ನೈತಿಕ ಮೌಲ್ಯಗಳನ್ನು ಹೊಂದಿರದ ಒಪ್ಪಂದಗಳು ಅಥವಾ ಒಡಂಬಡಿಕೆಗಳು ಊರ್ಜಿತವಾಗೋದಲ್ಲ, ಇಲ್ಲೀಗಲ್ ಆಗ್ತವೆ. ಅದನ್ನು ನ್ಯಾಯಾಲಯ ತಿರಸ್ಕಾರ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಎ ಹೂ ಇಸ್ ಬೀಸ್ ಮುಕ್ತಾರ್ ಪ್ರಾಮಿಸಸ್ ಟು ಎಕ್ಸೈಸ್ ಹಿಸ್ ಇನ್ಫ್ಲೂಯೆನ್ಸ್ ಆಸ್ ಸಚ್ with B in favor of C, and C promises to pay ₹1,000 to A. The agreement is void because it is immoral. In next class, we will discuss other conditions regarding to legality of contract.